ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರೈತರ ಆಕ್ರೋಶ. ಇದು ರಾಮನಗರದ ಕಂದಾಯ ಭವನದಲ್ಲಿ ಕಂಡುಬಂದ ದೃಶ್ಯ. ಸ್ಮಾರ್ಟ್ ಸಿಟಿ ಯೋಜನೆ ವಿರುದ್ಧ ರಾಮನಗರ ಭಾಗದ ಅನ್ನದಾತರು ಸಿಡಿದೆದ್ದಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಗೆ ಹೆಚ್ಚಾಯಿತು ವಿರೋಧ. ರಾಮನಗರ ಕಂದಾಯ ಭವನದಲ್ಲಿ ಹೈಡ್ರಾಮಾ. ರಾಮನಗರ ಭಾಗದ ಈ ರೈತರದ್ದು ಒಂದೇ ಕೂಗು, ಪ್ರಾಣ ಬಿಟ್ಟೆವು ಭೂಮಿ ಬಿಡಲ್ಲ, ನಮ್ಮ ಭೂಮಿ ನಾವು ಕೊಡಲ್ಲ ಅನ್ನೋದು. ಸರ್ಕಾರ ಏನೇ ಕಸರತ್ತು ಮಾಡಿದ್ರು ನಾವು ಮಾತ್ರ ಭೂಮಿ ಕೊಡಲ್ಲ ಎಂದು. ರಾಮನಗರ ಕಂದಾಯ ಭವನದಲ್ಲಿರುವ ಜಿಬಿಎ ಕಚೇರಿ ಎದುರು ಧರಣಿ ನಡೆಸಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಗಾಗಿ ಜಾಗ ಕೇಳಿದ್ದ ಜಿಬಿಎ ವಿರುದ್ಧ ರೈತರು ಸಮರ ಸಾರಿದ್ದಾರೆ. ಜಿಬಿಎ ನಿರ್ಧಾರಕ್ಕೆ ನಮ್ಮ ವಿರೋಧವಿದೆ ಎನ್ನುತ್ತಿರೋ ರೈತರು ನಮ್ಮ ಮನವಿಗೆ ಸ್ಪಂದಿಸುತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. ಹುಡುಕಾಟ ಹುಡುಕಾಟ ಹುಡುಕಾಟ. ಗದಗದ ಲಕ್ಕುಂಡಿಯಲ್ಲಿ ಸಂಪತ್ತಿಗಾಗಿ ಹುಡುಕಾಟ. ಲಕ್ಕುಂಡಿ ಉತ್ಖನನಕ್ಕೆ 2ನೇ ದಿನವೇ ಮಹತ್ವದ ಸುಳಿವು ಸಿಕ್ಕಂತಿದೆ. ಆ ಒಂದು ಅವಶೇಷ ಅಪಾರ ಸಂಪತ್ತಿನ ಸಾಕ್ಷಿ ಹೇಳುವ ಲಕ್ಷಣ ಗೋಚರಿಸಿದೆ. ಲಕ್ಕುಂಡಿಯಲ್ಲಿ 2ನೇ ದಿನವೇ ಸಿಕ್ತು ಮಹತ್ವದ ಸುಳಿವು. ಉತ್ಖನನ ಸ್ಥಳದಲ್ಲಿ ಪುರಾತನ ಅವಶೇಷ ಪತ್ತೆ. ಲಕ್ಕುಂಡಿಯಲ್ಲಿ ಅರ್ಧ ಕೆಜಿ ಚಿನ್ನ ಸಿಕ್ಕಿದ್ದೇ ಸಿಕ್ಕಿದ್ದು. ಈಗ ಇಡೀ ರಾಜ್ಯಾದ್ಯಂತ ಲಕ್ಕುಂಡಿಯದ್ದೇ ಚರ್ಚೆ. ನಿನ್ನೆಯಿಂದ ಉತ್ಖನನ ಕೂಡ ಆರಂಭವಾಗಿದೆ. 2ನೇ ದಿನವೇ ಪ್ರಾಚೀನ ಅವಶೇಷ ಪತ್ತೆಯಾಗಿ ಸಂಚಲನ ಸೃಷ್ಟಿಸಿದೆ. ಲಕ್ಕುಂಡಿಯ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಶಿವಲಿಂಗದ ಪೀಠದ ಮಾದರಿಯ ಅವಶೇಷ ಪತ್ತೆಯಾಗಿದೆ. ಇದೇ ಈಗ ತೀವ್ರ ಕುತೂಹಲ ಮೂಡಿಸಿದೆ. ಇದೇ ಶಿವಲಿಂಗದ ಪೀಠ ಲಕ್ಕುಂಡಿಯ ಮಣ್ಣಿನಲ್ಲಿ ಅಡಗಿರೋ ಅಪಾರ ಸಂಪತ್ತಿನ ದಾರಿ ತೋರಿಸುತ್ತಾ ಅನ್ನೋದೇ ಪ್ರಶ್ನೆ. ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರೈತರ ಆಕ್ರೋಶ. ಇದು ರಾಮನಗರದ ಕಂದಾಯ ಭವನದಲ್ಲಿ ಕಂಡುಬಂದ ದೃಶ್ಯ. ಸ್ಮಾರ್ಟ್ ಸಿಟಿ ಯೋಜನೆ ವಿರುದ್ಧ ರಾಮನಗರ ಭಾಗದ ಅನ್ನದಾತರು ಸಿಡಿದೆದ್ದಿದ್ದಾರೆ. ಸ್ಮಾರ್ಟ್
ಸ್ಮಾರ್ಟ್ ಸಿಟಿ ಯೋಜನೆಗೆ ಹೆಚ್ಚಾಯಿತು ವಿರೋಧ. ರಾಮನಗರ ಕಂದಾಯ ಭವನದಲ್ಲಿ ಹೈಡ್ರಾಮಾ. ರಾಮನಗರ ಭಾಗದ ಈ ರೈತರದ್ದು ಒಂದೇ ಕೂಗು, ಪ್ರಾಣ ಬಿಟ್ಟೆವು ಭೂಮಿ ಬಿಡಲ್ಲ, ನಮ್ಮ ಭೂಮಿ ನಾವು ಕೊಡಲ್ಲ ಅನ್ನೋದು. ಸರ್ಕಾರ ಏನೇ ಕಸರತ್ತು ಮಾಡಿದ್ರೂ ನಾವು ಮಾತ್ರ ಭೂಮಿ ಕೊಡಲ್ಲ ಎಂದು. ರಾಮನಗರ ಕಂದಾಯ ಭವನದಲ್ಲಿರುವ ಜಿಬಿಎ ಕಚೇರಿ ಎದುರು ಧರಣಿ ನಡೆಸಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಗಾಗಿ ಜಾಗ ಕೇಳಿದ್ದ ಜಿಬಿಎ ವಿರುದ್ಧ ರೈತರು ಸಮರ ಸಾರಿದ್ದಾರೆ. ಜಿಬಿಎ ನಿರ್ಧಾರಕ್ಕೆ ನಮ್ಮ ವಿರೋಧವಿದೆ ಎನ್ನುತ್ತಿರೋ ರೈತರು ನಮ್ಮ ಮನವಿಗೆ ಸ್ಪಂದಿಸುತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. ಹುಡುಕಾಟ ಹುಡುಕಾಟ ಹುಡುಕಾಟ. ಗದಗದ ಲಕ್ಕುಂಡಿಯಲ್ಲಿ ಸಂಪತ್ತಿಗಾಗಿ ಹುಡುಕಾಟ. ಲಕ್ಕುಂಡಿ ಉತ್ಖನನಕ್ಕೆ ಎರಡನೇ ದಿನವೇ ಮಹತ್ವದ ಸುಳಿವು ಸಿಕ್ಕಂತಿದೆ. ಆ ಒಂದು ಅವಶೇಷ ಅಪಾರ ಸಂಪತ್ತಿನ ಸಾಕ್ಷಿ ಹೇಳುವ ಲಕ್ಷಣ ಗೋಚರಿಸಿದೆ. ಲಕ್ಕುಂಡಿಯಲ್ಲಿ ಎರಡನೇ ದಿನವೇ ಸಿಕ್ತು ಮಹತ್ವದ ಸುಳಿವು. ಉತ್ಖನನ ಸ್ಥಳದಲ್ಲಿ ಪುರಾತನ ಅವಶೇಷ ಪತ್ತೆ. ಲಕ್ಕುಂಡಿಯಲ್ಲಿ ಅರ್ಧ ಕೆಜಿ ಚಿನ್ನ ಸಿಕ್ಕಿದ್ದೇ ಸಿಕ್ಕಿದ್ದು ಈಗ ಇಡೀ ರಾಜ್ಯಾದ್ಯಂತ ಲಕ್ಕುಂಡಿಯದ್ದೇ ಚರ್ಚೆ. ನಿನ್ನೆಯಿಂದ ಉತ್ಖನನ ಕೂಡ ಆರಂಭವಾಗಿದೆ. ಎರಡನೇ ದಿನವೇ ಪ್ರಾಚೀನ ಅವಶೇಷ ಪತ್ತೆಯಾಗಿ ಸಂಚಲನ ಸೃಷ್ಟಿಸಿದೆ. ಲಕ್ಕುಂಡಿಯ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಶಿವಲಿಂಗದ ಪೀಠದ ಮಾದರಿಯ ಅವಶೇಷ ಪತ್ತೆಯಾಗಿದೆ. ಇದೇ ಈಗ ತೀವ್ರ ಕುತೂಹಲ ಮೂಡಿಸಿದೆ. ಇದೇ ಶಿವಲಿಂಗದ ಪೀಠ ಲಕ್ಕುಂಡಿಯ ಮಣ್ಣಿನಲ್ಲಿ ಅಡಗಿರೋ ಅಪಾರ ಸಂಪತ್ತಿನ ದಾರಿ ತೋರಿಸುತ್ತಾ ಅನ್ನೋದೇ ಪ್ರಶ್ನೆ.